ಇನ್ನು ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಒಳ ಏಟಿನ ಆತಂಕ ಶುರುವಾಗಿದೆ. ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಪಣ ತೊಟ್ಟಿದೆ. ರಾಜ್ಯದ ಎಲ್ಲ 28 ಕ್ಷೇತ್ರದಲ್ಲಿ ಸಮೀಕ್ಷೆ ನಡೆಸಿದೆ ಕೈಪಾಳೆಯ. ಈ ಪೈಕಿ ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಮತ್ತೆ ಚಿತ್ರದುರ್ಗ, ಕೊಪ್ಪಳ ಹಾಗೆ ಬಳ್ಳಾರಿ ಸೇರಿಕೊಂಡು 6ರಿಂದ 7 ಕ್ಷೇತ್ರಗಳಲ್ಲಿ ಒಳ ಏಟಿನ ಆತಂಕ ಇದೆ. ಸೊ ಇಲ್ಲೆಲ್ಲ ಎಚ್ಚರಿಕೆ ವಹಿಸಬೇಕು ಅಂತ ಸುರ್ಜೇವಾಲಾಗೆ ರಾಜಕೀಯ ತಜ್ಞರು ಸೂಚನೆ ಕೊಟ್ಟಿದ್ದಾರೆ. ಅಸಮಾಧಾನ ಇದ್ದ ಕ್ಷೇತ್ರಗಳು ಅಲ್ಲೆಲ್ಲ ಬಗೆಹರಿಸ್ಕೊಂಡು ಟಿಕೆಟ್ ಏನೋ ಕೊಟ್ಟಿದ್ದೀರಾ, ಬಟ್ ಒಳ ಏಟು ಬೀಳೋ ಸಾಧ್ಯತೆಗಳಿರುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಟಿಕೆಟ್ ಏನೋ ಫೈನಲೈಸ್ ಮಾಡಿದ್ರು, ಅಸಮಾಧಾನಿತರನ್ನ ಸುಮ್ಮನಾಗಿಸಿದ್ದಾರೆ, ಬಟ್ ಒಳ ಏಟಿನ ಭೀತಿ ಕಾಂಗ್ರೆಸ್ಗೆ ಹೆಚ್ಚಾಗಿದೆಯಾ? ಈಗ ರಾಜಕೀಯ ತಜ್ಞರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ 6-7 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗಿ ವಿಜಯ್, ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಮುಗಿದಿದ್ದು ನಾಮಪತ್ರ ಸಲ್ಲಿಕೆ ಕೂಡ ಬಿರುಸಿನಿಂದ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸದ್ಯ ಕಾಂಗ್ರೆಸ್ಗೆ ಫೇವರ್ ಆಗಿರ್ತಕ್ಕಂಥ ಒಂದು ಸರ್ವೆ ರಿಪೋರ್ಟ್ನಲ್ಲಿ ಆತಂಕಕಾರಿ ಅಂಶ ಕೂಡ ಹೊರಗೆ ಬಿದ್ದಿದೆ. ಈಗಾಗಲೇ 6ರಿಂದ 7 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಒಳೇಟಿನ ಆತಂಕ ಅಂದರೆ ಪ್ರಮುಖವಾಗಿ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಇರ್ಬೋದು, ಅಲ್ಲಿನ ಸ್ಥಳೀಯ ನಾಯಕರ ಅಭಿಪ್ರಾಯ ಸಂಗ್ರಹದ ಜೊತೆಗೆ ಅಂದರೆ ಈಗ 1-2 ಕ್ಷೇತ್ರಗಳಲ್ಲಿ 6ರಿಂದ 7 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಹೆಚ್ಚು ಆಕಾಂಕ್ಷಿಗಳು ಟಿಕೆಟ್ ಪಡಿತಕ್ಕಂಥ ಲೆಕ್ಕಾಚಾರದಲ್ಲಿದ್ದರು. ಆದರೆ ಕಡೆ ಕ್ಷಣದಲ್ಲಿ ಸಚಿವರ ಕುಟುಂಬ ಸದಸ್ಯರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ, ಹಿರಿತನವನ್ನ ಕಡೆಗಣಿಸಲಾಗಿದೆ. ಆದ್ರೂ ಕೂಡ ಸದ್ಯ ಈಗ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಮಧ್ಯಪ್ರವೇಶದಿಂದಾಗಿ ಅಂದ್ರೆ ಈಗ ಲೋಕಸಭೆ ಚುನಾವಣೆಗೆ ಎಲ್ಲರೂ ಕೂಡ ಒಗ್ಗಟ್ಟಿಂದ ಹೋಗಿ ಅಂತಕ್ಕಂಥ ಸೂಚನೆಯನ್ನ ನೀಡಿರೋದ್ರಿಂದ ಈಗ ಎಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಬಹಿರಂಗವಾಗಿ. ಆದ್ರೆ ಏನು ಚುನಾವಣೆ ದಿನಗಳು ಸಮೀಪಿಸ್ತಾ ಇರ್ತಕ್ಕಂಥ ಈ ಕ್ಷಣಗಳಲ್ಲಿ ಏನಾದ್ರೂ ಒಳ್ಳೆಟಿನ ಆತಂಕ ಅಂದ್ರೆ ಬೇರೆ ಪಕ್ಷಕ್ಕೆ ಮತದಾನ ಮಾಡ್ತಕ್ಕಂಥದ್ದು ಅಥವಾ ಅವರ ಬೆಂಬಲಿಗರಿಗೆ ಬೇರೆಯದೇ ಸೂಚನೆಯನ್ನ ನೀಡ್ತಕ್ಕಂಥ ಆತಂಕ ಕೂಡ ಎದುರಾಗಿದೆ. ಆ ಕಾರಣಕ್ಕಾಗಿ ಸದ್ಯ ಈಗ ಸುರ್ಜೇವಾಲಾ ಅವರು ಮತ್ತೊಂದು ಸುತ್ತಿನ ಮಾತುಕತೆಯನ್ನಾಡಿ ಈಗಾಗಲೇ ಇವತ್ತು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಸಿಎಂ ಮತ್ತೆ ಡಿಸಿಎಂ ಸೇರಿದಂತೆ ಇತರ ಅಭ್ಯರ್ಥಿಗಳನ್ನ ಭೇಟಿ ಆಗ್ತಕ್ಕಂಥದ್ದು, ಅದರಲ್ಲೂ ಪ್ರಮುಖವಾಗಿ ಈ 6ರಿಂದ 7 ಲೋಕಸಭಾ ಕ್ಷೇತ್ರಗಳನ್ನ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ಮತ್ತೊಮ್ಮೆ ಅಸಮಾಧಾನಿತರ ಸಭೆಯನ್ನ ಕರೆಯೋದಿರ್ಬೋದು ಅಥವಾ ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡಬೇಕು ಎಂಬತಕ್ಕಂಥ ಕಟ್ಟುನಿಟ್ಟಿನ ಸೂಚನೆಯೊಂದಿಗೆ ಎಲ್ಲ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಇತರ ಬಿಜೆಪಿ ಸೇರಿದಂತೆ ಇತರ ನಾಯಕರ ಸಂಪರ್ಕದಲ್ಲಿ ಯಾರಾದರೂ ಪಕ್ಷದ ಕಾಂಗ್ರೆಸ್ನ ನಾಯಕರುಗಳಿದ್ರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅದರಲ್ಲೂ ಏನು ನಾಯಕರುಗಳಿದ್ದಾರೆ ಅವರು ಬೇರೆ ಪಕ್ಷಗಳತ್ತ ಹೋಗಬಾರ್ದು ಎಂಬತಕ್ಕಂಥ ಸೂಚನೆಯನ್ನ ನೀಡಲಿಕ್ಕೆ ಸಜ್ಜಾಗಿದ್ದಾರೆ. ಸದ್ಯ ಈಗ ಪ್ರಮುಖವಾಗಿ 6ರಿಂದ 7 ಲೋಕಸಭಾ ಕ್ಷೇತ್ರಗಳಲ್ಲಿ ವಿಶೇಷವಾದಂತೆ ಲಕ್ಷ್ಯ ಹರಿಸೋದ್ರ ಜೊತೆಗೆ ಪ್ರಮುಖವಾಗಿ ಏನು ಸಚಿವರ ಕುಟುಂಬ ಸದಸ್ಯರಿಗೆ ನೀಡಿದ್ದಾರೆ, ಆಮೇಲೆ ಹಿರಿತನವನ್ನ ಕಡೆಗಣಿಸಿದ್ದಾರೆ. ಅಂದ್ರೆ ಈಗಾಗಲೇ ನಾವು ಕೆಲಸ ಮಾಡ್ತಾ ಇದ್ರು ಸಹಿತವಾಗಿ ನಮ್ಮನ್ನ ಪರಿಗಣಿಸಲಾಗಲಿಲ್ಲ ಅಂತಕ್ಕಂಥ ಹೇಳಿಕೆಗಳು ಕೂಡ ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ಕೇಳಿ ಬಂದಿದ್ದು ಈ ಮಾತುಗಳು. ಸದ್ಯ ಈಗ ಕನ್ವಿನ್ಸ್ ಮಾಡಿದ್ರು ಸಹಿತವಾಗಿ ಏನಾದ್ರೂ ಬಿಜೆಪಿ ಅಭ್ಯರ್ಥಿಗೆ ಏನಾದ್ರೂ ಬಾಹ್ಯವಾಗಿ ಬೆಂಬಲ ನೀಡ್ತಾರ ಅಥವಾ ತಮ್ಮ ಬೆಂಬಲಿಗರಿಗೆ ಏನಾದ್ರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರುದ್ಧವಾದ್ರೆ ಏನಾದ್ರೂ ಸೂಚನೆಯನ್ನ ನೀಡ್ತಾರ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕಾಗಿ ಸುರ್ಜೇವಾಲಾ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ನೀಡಿದ್ದು ಸದ್ಯ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಆಡೋದ್ರ ಮುಖಾಂತರ ಇವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಭಿನ್ನಾಭಿಪ್ರಾಯ ಮತ್ತೆ ಒಳೇಟುಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಎದುರಾಗಬಾರ್ದು ಅಂತಕ್ಕಂಥ ಸೂಚನೆಯನ್ನ ನೀಡಲಿಕ್ಕೆ ಈಗ ಸಜ್ಜಾಗಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.